ಓಂ ಶಾಂತಿ. ಇಂದಿನ ದಿನಾಂಕ 6/5/2022. ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರಿಗೆ ಈಶ್ವರನ ಮಡಿಲು ಸಿಕ್ಕಿದೆ. ಈಗ ನಿಮಗೆ ಈ ನಶೆ ಇರಬೇಕು. ತಂದೆಯು ಈ ಶರೀರದ ಮುಖಾಂತರ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರಶ್ನೆ: ತಂದೆಯು ಯಾವ ದಿವ್ಯ ಕರ್ತವ್ಯವನ್ನು ಮಾಡಿದ್ದಾರೆ? ಯಾವ ಕಾರಣ ಅವರಿಗೆ ಇಷ್ಟೊಂದು ಮಹಿಮೆಯನ್ನು ಗಾಯನ ಮಾಡಲಾಗಿದೆ? ಉತ್ತರ: ಪತಿತರನ್ನು ಪಾವನ ಮಾಡುವುದು ಹಾಗೂ ಎಲ್ಲ ಮನುಷ್ಯರನ್ನು ಮಾಯಾ ರಾವಣನ ಬಂಧನದಿಂದ ಬಿಡಿಸುವುದು. ಈ ದಿವ್ಯ ಕರ್ತವ್ಯವನ್ನು ಒಬ್ಬ ತಂದೆಯೇ ಮಾಡುತ್ತಾರೆ. ಬೇಅದ್ದಿನ ತಂದೆಯಿಂದಲೇ ಬೇಅದ್ದಿನ ಸುಖದ ಆಸ್ತಿ ಸಿಗುತ್ತದೆ. ಅದು ಮತ್ತೆ ಅರ್ಧಕಲ್ಪದ ತನಕ ನಡೆಯುತ್ತದೆ. ಸತ್ಯಯುಗದಲ್ಲಿ ಗೋಲ್ಡನ್ ಜೂಬ್ಲಿ, ತ್ರೇತಾದಲ್ಲಿ ಸಿಲ್ವರ್ ಜೂಬ್ಲಿ ಇರುತ್ತದೆ. ಸತ್ಯಯುಗವು ಸತೋ ಪ್ರಧಾನ, ತ್ರೇತಾಯುಗವು ಸತೋ ಎರಡನ್ನೂ ಸುಖಧಾಮ ಎಂದು ಹೇಳಲಾಗುತ್ತದೆ. ಇಂತಹ ಸುಖಧಾಮದ ಸ್ಥಾಪನೆಯನ್ನು ತಂದೆಯೇ ಮಾಡಿರುವ ಕಾರಣ ಅವರಿಗೆ ಇಷ್ಟೊಂದು ಮಹಿಮೆಯನ್ನು ಗಾಯನ ಮಾಡಲಾಗಿದೆ. ಗೀತೆ: ನ್ಯಾಯದ ಮಂದಿರವಿದು. ಓಂ ಶಾಂತಿ. ತಂದೆ ಮತ್ತು ದಾದಾ ಇಬ್ಬರೂ ಸೇರಿ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಕೆಲವೊಮ್ಮೆ ತಂದೆಯೇ ತಿಳಿಸುತ್ತಾರೆ, ಕೆಲವೊಮ್ಮೆ ದಾದಾ ತಿಳಿಸುತ್ತಾರೆ. ಏಕೆಂದರೆ ಈ ಶರೀರವು ದಾದಾರವರಿಗೂ ಮನೆಯಾಗಿದೆ. ಪರಂಪಿತ ಪರಮಾತ್ಮನಂತೂ ಪರಮಧಾಮದಲ್ಲಿ ಇರುತ್ತಾರೆ. ಸ್ವಲ್ಪ ಸಮಯದಲ್ಲಿ ಅವರಿಗೆ ಈ ಭಾರತವೇ ಮನೆಯಾಗುತ್ತದೆ. ಆ ಕಾರಣವೇ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ. ಶಿವನ ಮಂದಿರಗಳು ಬಹಳವಿದೆ. ಅವರು ಭಾರತ ಖಂಡದಲ್ಲಿಯೇ ಬರಬೇಕಾಗುತ್ತದೆ ಎಂಬುದು ಇದರಿಂದ ಸಿದ್ಧವಾಗುತ್ತದೆ. ಪತಿತರನ್ನು ಪಾವನ ಮಾಡಿ ಎಲ್ಲ ಮನುಷ್ಯರನ್ನು ಮಾಯಾ ರಾವಣನ ಬಂಧನದಿಂದ ಬಿಡಿಸಲು ಬರುತ್ತಾರೆ. ಏಕೆಂದರೆ ಈಗ ರಾವಣನ ರಾಜ್ಯವಿದೆ. ರಾವಣನನ್ನು ಭಾರತದಲ್ಲಿಯೇ ಸುಡುತ್ತಾರೆ ಮತ್ತು ಶಿವರಾತ್ರಿ ಹಾಗೂ ಕೃಷ್ಣ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸುತ್ತಾರೆ. ರಾವಣ ರಾಜ್ಯವು ಅರ್ಧಕಲ್ಪ ನಡೆಯುತ್ತದೆ. ನಂತರ ಪತಿತರನ್ನು ಪಾವನ ಮಾಡಲು ತಂದೆಯು ಬರುತ್ತಾರೆ. ಒಂದೇ ಸಲ ಬಂದು ಪಾವನರನ್ನಾಗಿ ಮಾಡುತ್ತಾರೆ, ನಂತರ ಬರುವುದೇ ಇಲ್ಲ. ತಂದೆಯ ಹೆಸರು ಭಾರತದಲ್ಲಿಯೇ ಪ್ರಸಿದ್ಧವಾಗಿದೆ ಎಂದಾಗ ಅವಶ್ಯವಾಗಿ ಯಾವುದೋ ದಿವ್ಯ ಕರ್ತವ್ಯವನ್ನು ಮಾಡಿದ ಕಾರಣ ಅವರ ಹೆಸರಿದೆ. ಮನುಷ್ಯರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ತಂದೆ ಒಬ್ಬರಿಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಸ್ವರ್ಗ, ನರಕ ಈ ಹೆಸರುಗಳು ಸಹ ಭಾರತದಲ್ಲಿಯೇ ಇದೆ. ಈ ಭಾರತವು 5000 ವರ್ಷಗಳ ಹಿಂದೆ ಸ್ವರ್ಗವಾಗಿತ್ತು. ಅದನ್ನು ಫರಿಸ್ತಾನ ಎಂದು ಹೇಳಲಾಗುತ್ತದೆ ಎಂದಾಗ ಈ ಆಸ್ತಿಯು ಅವಶ್ಯವಾಗಿ ತಂದೆಯಿಂದಲೇ ಸಿಕ್ಕಿದೆ. ತಂದೆ ಎನ್ನುವ ಅಕ್ಷರವು ತುಂಬ ಪ್ರಿಯವಾಗಿದೆ. ಅವರಿಂದಲೇ ಬೇಅದ್ದಿನ ಸುಖದ ಆಸ್ತಿ ಸಿಗುತ್ತದೆ. ಆ ಸುಖವು ಅರ್ಧಕಲ್ಪದವರೆಗೆ ನಡೆಯುತ್ತದೆ. ಇದರದ್ದೇ ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿಯನ್ನು ಆಚರಿಸುತ್ತಾರೆ. ಸತ್ಯಯುಗವನ್ನು ಗೋಲ್ಡನ್ ಜೂಬ್ಲಿ, ತ್ರೇತಾಯುಗವನ್ನು ಸಿಲ್ವರ್ ಜೂಬ್ಲಿ ಎಂದು ಹೇಳುತ್ತಾರೆ. ಸತ್ಯಯುಗವು ಸತೋ ಪ್ರಧಾನ, ತ್ರೇತಾಯುಗವು ಸತೋ ಇವೆರಡನ್ನೂ ಸೇರಿಸಿ ಸುಖಧಾಮ ಎಂದು ಹೇಳಲಾಗುತ್ತದೆ. ಇದರಲ್ಲಿ ನಂಬರ್ 1 ಸೂರ್ಯವಂಶಿ, ಸೆಕೆಂಡ್ ನಂಬರ್ ಚಂದ್ರವಂಶಿಯಾಗಿದೆ. ತಂದೆಯು ಯಾವಾಗ ಈ ಭಾರತ ಖಂಡದಲ್ಲಿ ಬರುತ್ತಾರೆ ಆಗ ಭಾರತವನ್ನು ಪಾವನವನ್ನಾಗಿ
ಮಾಡುತ್ತಾರೆ. ನಂತರ ಭಕ್ತಿ ಶುರುವಾದಾಗ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಕಲ್ಪವೃಕ್ಷ ಜಡ್ಜಡೀಭೂತ ತಮೋ ಪ್ರಧಾನವಾಗಿ ಬಿಡುತ್ತದೆ. ಎಲ್ಲರೂ ಭಕ್ತರಾಗಿ ಬಿಡುತ್ತಾರೆ. ಸಾಧುಗಳು ಸಹ ತಂದೆಯನ್ನು ಪಡೆಯಲು ಅರ್ಥಾತ್ ಮುಕ್ತಿ ಜೀವನ್ಮುಕ್ತಿಧಾಮದಲ್ಲಿ ಹೋಗಲು ಸಾಧನೆ ಮಾಡುತ್ತಾರೆ. ಅರ್ಧಕಲ್ಪ ತಂದೆಯನ್ನು ಪಡೆಯಲು ಭಕ್ತಿ ಮಾಡುತ್ತಾರೆ. ಯಾವಾಗ ಆ ಭಕ್ತಿಯ ಸಮಯ ಪೂರ್ಣವಾಗುತ್ತದೆ ಆಗ ಭಕ್ತರನ್ನು ಸುಖಿಗಳನ್ನಾಗಿ ಮಾಡಲು ತಂದೆಯು ಬರುತ್ತಾರೆ. ಸತ್ಯಯುಗದಲ್ಲಂತೂ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅಲ್ಲಿ ಎಂದೂ ಅಕಾಲ ಮೃತ್ಯುವು ಇರುವುದಿಲ್ಲ. ಎಂದು ಅಳುವುದಾಗಲಿ ದುಃಖ ಅನುಭವಿಸುವುದಾಗಲಿ ಇರುವುದಿಲ್ಲ. ಇದೆಲ್ಲವನ್ನು ಯಾರು ತಿಳಿಸುತ್ತಾರೆ? ಬೇಅದ್ದಿನ ತಂದೆ ಎಂದರೆ ಅವರಿಗೆ ಹೆಸರು ಇರಬೇಕಲ್ಲವೇ? ಕಲಿಯುಗದಲ್ಲಂತೂ ಅಂಧಕಾರವೇ ಇದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಪಡುತ್ತಿರುತ್ತಾರೆ. ಆದರೆ ಸ್ವರ್ಗದಲ್ಲಂತೂ ದುಃಖದ ಮಾತೇ ಇರುವುದಿಲ್ಲ. ಎಲ್ಲರೂ ಸುಖಿಯಾಗಿರುತ್ತಾರೆ. ಆದ್ದರಿಂದಲೇ ಅಲ್ಲಿ ಭಗವಂತನನ್ನು ಕರೆಯುವುದಿಲ್ಲ. ಸತ್ಯಯುಗವನ್ನು ಸುಖಧಾಮ, ಕಲಿಯುಗವನ್ನು ದುಃಖಧಾಮವೆಂದು ಹೇಳಲಾಗುತ್ತದೆ. ವಲ್ಲಭಾಚಾರಿ ವೈಷ್ಣವರೇ ಇದನ್ನು ತಿಳಿದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಸಮಾನ ಸುಖಿಯಾಗಿದ್ದರು. ಅದಕ್ಕೆ ಚಿನ್ನದ ಯುಗವೆಂದು ಹೇಳಲಾಗುತ್ತದೆ. ಯಾರು ಸತ್ಯಯುಗದಿಂದ ಹಿಡಿದು ಚಕ್ರದಲ್ಲಿ ಬರುತ್ತಾರೆ ಅವರದ್ದೇ 84 ಜನ್ಮಗಳು ಇರುತ್ತದೆ. ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಮಕ್ಕಳೇ, ಇದು ವೃಕ್ಷವಾಗಿದೆ. ಎಲ್ಲ ಎಲೆಗಳು ಜೊತೆಯಲ್ಲಿ ಬರುವುದಿಲ್ಲ. ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅವರನ್ನು ಹಿಂದೂಗಳು ಎಂದು ಹೇಳುವುದಿಲ್ಲ. ಏಕೆಂದರೆ ಹಿಂದೂ ಎನ್ನುವುದು ಯಾವುದೇ ಧರ್ಮವಲ್ಲ. ದೇವಿ ದೇವತೆಗಳಿಗೆ ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರೆಂದು ಗಾಯನ ಮಾಡಲಾಗುತ್ತದೆ. ಅವರ ಪೂಜಾರಿಗಳೆಂದಾಗ ಅವಶ್ಯವಾಗಿ ಅವರ ಧರ್ಮದವರೇ ಆಗಿರಬೇಕು. ಹೇಗೆ ಕ್ರಿಶ್ಚಿಯನ್ನರು ಕ್ರೈಸ್ತನನ್ನು ನೆನಪು ಮಾಡುತ್ತಾರೆಂದರೆ ಆ ಧರ್ಮದವರಾದರಲ್ಲವೇ? ಮತ್ತೆ ಭಾರತವಾಸಿಗಳು ತಮ್ಮ ದೇವಿ ದೇವತಾ ಧರ್ಮದ ಹೆಸರನ್ನು ಏಕೆ ಮರೆತು ಹೋಗಿದ್ದಾರೆ? ನೀವು ತಿಳಿದುಕೊಂಡಿದ್ದೀರಿ, ನಾವೇ ದೇವತೆಗಳಾಗಿದ್ದೆವು. ನಾವೇ ಜನನ ಮರಣದ ಚಕ್ರದಲ್ಲಿ ಬರುತ್ತೇವೆ. ನಾವೇ ದೇವತಾ ಕ್ಷತ್ರಿಯರಾಗುತ್ತೇವೆ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಶೂದ್ರರಾಗುತ್ತೇವೆ. ಶೂದ್ರರಿಂದ ಪುನಃ ಬ್ರಾಹ್ಮಣರಾಗಲೇಬೇಕು. ಬ್ರಹ್ಮನ ಮಕ್ಕಳೇ ಬ್ರಾಹ್ಮಣರಾಗುತ್ತಾರೆ. ವಾಸ್ತವದಲ್ಲಿ ಎಲ್ಲ ಆತ್ಮರು ಶಿವನ ಮಕ್ಕಳಾಗಿದ್ದಾರೆ. ಏಕೆಂದರೆ ಅವರು ಬೇಅದ್ದಿನ ತಂದೆಯಾಗಿದ್ದಾರೆ. ಅವರನ್ನು ಪರಂಪಿತ ಪರಮಾತ್ಮ, ಓ ಗಾಡ್ ಫಾದರ್ ಅಥವಾ ಸ್ವರ್ಗದಾತ ತಂದೆ ಎಂದು ಹೇಳಲಾಗುತ್ತದೆ. ಅವರು ಸ್ವರ್ಗದ ರಚಯಿತನಾಗಿದ್ದಾರೆ. ಈಗ ಮಕ್ಕಳೊಂದಿಗೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ. ಯಾವಾಗ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಂದಾಗ ನಾವು ಹೊಸ ಪ್ರಪಂಚದ ವಾರಸುದಾರರು ಏಕೆ ಆಗಬಾರದು? ಈಗ ಆ ಹೊಸ ಪ್ರಪಂಚವೇ ಹಳೆಯದಾಗಿದೆ. ನಂತರ ಇದು ಹೊಸ ಪ್ರಪಂಚ ಹೇಗೆ ಆಗುವುದು? ಮಹಾತ್ಮ ಗಾಂಧಿಯು ಹೇಳುತ್ತಿದ್ದರು, ಹೊಸ ರಾಮರಾಜ್ಯ ನವ ಭಾರತವಾಗಲೆಂದು. ನಾವೀಗ ತಿಳಿದುಕೊಂಡಿದ್ದೇವೆ. ಈಗ ಅಂತಹ ಪ್ರಪಂಚವು ಸ್ಥಾಪನೆ ಆಗುತ್ತಾ ಇದೆ. ಈಗ ನೀವು ಬ್ರಾಹ್ಮಣರಿಗೆ ಈಶ್ವರನ ಮಡಿಲು ಸಿಕ್ಕಿದೆ.
ಬೇಹದ್ದಿನ ತಂದೆಯನ್ನು ಪ್ರಾಕ್ಟಿಕಲ್ನಲ್ಲಿ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ. ಎಲ್ಲರೂ ಓ ತಂದೆಯೇ ದಯೆ ತೋರಿಸು ಎಂದು ಹೇಳುತ್ತಾರೆ. ಆದರೆ ಆ ತಂದೆಯು ಈ ಸಮಯದಲ್ಲಿ ಈ ಶರೀರದಲ್ಲಿ ಬಂದು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಆ ಕಲಿಯುಗಿ ಬ್ರಾಹ್ಮಣರು ಕುಕ ವಂಶಾವಳಿ, ನಾವು ಬ್ರಹ್ಮ ಮುಖ ವಂಶಾವಳಿ ಆಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಆದಾಗಲೇ ಇಷ್ಟೊಂದು ಮಕ್ಕಳಿಗೆ ಜನ್ಮ ಕೊಡುತ್ತಾರಲ್ಲವೇ, ಅಂದಾಗ ನೀವು ಮುಖ ವಂಶಾವಳಿ ಆಗಿದ್ದೀರಿ. ಬ್ರಹ್ಮನ ಮುಖಾಂತರ ಪರಂಪಿತ ಪರಮಾತ್ಮ ದತ್ತು ತೆಗೆದುಕೊಂಡಿರುವುದರಿಂದ ಬ್ರಹ್ಮ ತಾಯಿಯು ಆದರಲ್ಲವೇ. ನೀವೇ ಮಾತಾ ಪಿತಾ ಓ ಬಾಬಾ, ನೀವು ನಮ್ಮನ್ನು ಬ್ರಹ್ಮನ ಮುಖಾಂತರ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ. ಇದು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಜ್ಞಾನದಿಂದಲೇ ಸದ್ಗತಿ ಅರ್ಥಾತ್ ದಿನವಾಗುತ್ತದೆ, ಅಜ್ಞಾನದಿಂದ ರಾತ್ರಿಯಾಗುತ್ತದೆ. ಕಲಿಯುಗವಂತೂ ರಾತ್ರಿಯಾಗಿದೆ ಎಲ್ಲವೇ. ಇದನ್ನೇ ಭಕ್ತಿ ಮಾರ್ಗವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಅವುಗಳಿಂದ ತಂದೆಯ ಹತ್ತಿರ ತಲುಪಲು ಯಾವುದೇ ಮಾರ್ಗವೂ ಸಿಗುವುದಿಲ್ಲ. ತಂದೆಯು ಕಲ್ಪಕಲ್ಪದಲ್ಲಿ ಬರುತ್ತಾರೆ. ಶಿವರಾತ್ರಿಯನ್ನು ಆಚರಿಸುತ್ತಾರೆಂದಾಗ ಅವಶ್ಯವಾಗಿ ತಂದೆಯು ಬರುತ್ತಾರೆಂದು ಅರ್ಥ. ಅವರಿಗೆ ತಮ್ಮದೇ ಆದಂತಹ ಶರೀರವಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ನಂತರ ಶಿವ ಪರಮಾತ್ಮಾಯ ನಮಃ. ಈ ಸಾಕಾರಿ ವೃಕ್ಷದ ಮುಖ್ಯ ಪಾತ್ರಧಾರಿಯು ಬ್ರಹ್ಮ ಆಗಿದ್ದಾರೆ. ಅವರೀಗ ಪ್ರತ್ಯಕ್ಷವಾಗಿದ್ದಾರೆ. ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಮತ್ತು ಈಗ ಯಾದವರು ಇದ್ದಾರೆ, ಕೌರವರು ಇದ್ದಾರೆ ಮತ್ತು ಯೋಗ ಬಲವುಳ್ಳ ಶಕ್ತಿಸೇನ ಪಾಂಡವರು ಇದ್ದಾರೆ ಎಂದಾಗ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವತಂದೆಯು ಸಾಕಾರದಲ್ಲಿ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಆ ನಿರಾಕಾರ ಶಿವನ ಮಂದಿರವೂ ಇದೆ. ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ. ಸರ್ಕಾರವು ಶಿವ ಜಯಂತಿಯ ರಜೆಯನ್ನೂ ಸಹ ಕೊಟ್ಟಿದೆ. ಎಲ್ಲರೂ ಜಯಂತಿಯನ್ನು ಆಚರಿಸುತ್ತಾರೆ. ಧರ್ಮದ ತಾಕತ್ತು ಇಲ್ಲವಾಗಿದೆ. ಆದ್ದರಿಂದ ಎಲ್ಲರೂ ಅಸತ್ಯ, ಅನ್ಯಾಯಪೂರ್ಣ ಮತ್ತು ವಿಕಾರಿಗಳಾಗಿ ಬಿಟ್ಟಿದ್ದಾರೆ. ಪವಿತ್ರತೆಯೂ ಇಲ್ಲ, ಸುಖವೂ ಇಲ್ಲ, ಶಾಂತಿಯೂ ಇಲ್ಲ. ಇದೇ ಭಾರತದಲ್ಲಿ 5000 ವರ್ಷಗಳ ಹಿಂದೆ ಯಾವಾಗ ಗೋಲ್ಡನ್ ಜೂಬ್ಲಿ ಇತ್ತು, ಆಗ ಸುಖ, ಶಾಂತಿ, ಪವಿತ್ರತೆ ಇತ್ತು. ಅಲ್ಲಿ ಎಂದೂ ಅಕಾಲ ಮೃತ್ಯು ಆಗುತ್ತಿರಲಿಲ್ಲ. ಭಾರತದಂತಹ ಶ್ರೇಷ್ಠ ಸಂಪತ್ತಿವಂತ ಮತ್ತೆ ಯಾವುದೇ ದೇಶವೂ ಇರಲು ಸಾಧ್ಯವಿಲ್ಲ. ಭಾರತ ಖಂಡವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಇದರ ಇತಿಹಾಸವು ಮಾಡಲ್ಪಟ್ಟಿದೆ. ಈ ಭಾರತವೇ ಪತಿತ ಹಾಗೂ ಇದೇ ಪಾವನವೂ ಆಗುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಈ ಚಕ್ರವನ್ನು ಸುತ್ತಿ ಶೂದ್ರ ವರ್ಣದಲ್ಲಿ ಬಂದರು. ಮತ್ತೆ ಶೂದ್ರ ವರ್ಣದಿಂದ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ದೇವತೆಗಳಿಗಿಂತಲೂ ಸಹ ಬ್ರಾಹ್ಮಣ ವರ್ಣವು ಅತಿ ಶ್ರೇಷ್ಠ. ಶಿಕೆಗೆ ಜುಟ್ಟು ಸಮಾನವಾಗಿದೆ. ಸತ್ಯಯುಗಿ ದೇವತೆಗಳಿಗೆ ಯಾವ ಮಹಿಮೆ ಇದೆ, ಅದು ತಂದೆ ಮಹಿಮೆಗಿಂತ ಬೇರೆಯಾಗಿದೆ. ತಂದೆಗೆ ಜ್ಞಾನಸಾಗರ, ಆನಂದ ಸಾಗರ ಎಂದು ಹೇಳುತ್ತಾರೆ. ಮತ್ತೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರೆಂದು ಹೇಳುತ್ತಾರೆ. ಅಲ್ಲಿ ವಿಕಾರದ ಮಾತೇ ಇಲ್ಲ. ಆದರೆ ಶಾಸ್ತ್ರಗಳಲ್ಲಿ ಕೃಷ್ಣಪುರಿಯಲ್ಲಿ
ಕಂಸ, ರಾವಣ ಮುಂತಾದವರಿದ್ದರೆಂದು ತುಂಬ ಸುಳ್ಳಿನ ಮಾತುಗಳನ್ನು ಹೇಳಿದ್ದಾರೆ. ವಾಸ್ತವದಲ್ಲಿ ಈ ಸಮಯದಲ್ಲಿ ಕಂಸಪುರಿಯಾಗಿದೆ, ಮತ್ತೆ ಸತ್ಯಯುಗದಲ್ಲಿ ಕೃಷ್ಣಪುರಿ ಇರುವುದು. ಇದು ಸಂಗಮವಾಗಿದೆ. ಆದ್ದರಿಂದಲೇ ಅವರು ಕಂಸ, ಜರಾಸಂಧ, ರಾವಣ ಮುಂತಾದವರನ್ನು ಸತ್ಯಯುಗಿ ದೇವತೆಗಳೊಂದಿಗೆ ಸೇರಿಸಿಬಿಟ್ಟಿದ್ದಾರೆ. ಇದು ಆಸುರಿ ರಾವಣನ ಸಂಪ್ರದಾಯವೇ ಆಗಿದೆ. ಆದರೆ ನೀವೀಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಈಶ್ವರನ ಮಡಿಲಿನಲ್ಲಿ ಬಂದು ಪವಿತ್ರರಾಗಿ ನಂತರ 21 ಜನ್ಮಗಳಿಗೋಸ್ಕರ ಈ ದೈವಿ ಮಡಿಲಿನಲ್ಲಿ ಹೋಗುತ್ತೀರಿ. 8 ಜನ್ಮಗಳು ದೈವಿ ಮಡಿಲು ಮತ್ತು 12 ಕ್ಷತ್ರಿಯ ಮಡಿಲಿನಲ್ಲಿ ಇರುತ್ತೀರಿ. ಭಾರತದಲ್ಲಿಯೇ ಈ ಗಾಯನವಿದೆ. ಕನ್ಯೆಯರು 21 ಕುಲದ ಉದ್ಧಾರ ಮಾಡುವವರೆಂದು ಅಂದಾಗ ನೀವೇ ಕುಮಾರಿಯರಾಗಿದ್ದೀರಿ. ಈಗ ನೀವು ಈಶ್ವರೀಯ ಕುಲದವರಾಗಿದ್ದೀರಿ. ಶಿವಬಾಬಾ ತಾತ ಆಗಿದ್ದಾರೆ, ಬ್ರಹ್ಮಬಾಬಾ ತಂದೆ ಆಗಿದ್ದಾರೆ. ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಆಸ್ತಿಯು ಆ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತದೆ. ಕೊಡುವವರು ಅವರೇ ಆಗಿದ್ದಾರೆ. ಅವರೇ ನಿರಾಕಾರ ಆಗಿದ್ದಾರೆಂದಾಗ ಈಗ ಅವರು ರಾಜಯೋಗವನ್ನು ಹೇಗೆ ಕಲಿಸುವುದು? ನರನಿಂದ ನಾರಾಯಣರನ್ನಾಗಿ ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಸಾಕಾರ ಶರೀರವೂ ಬೇಕು. ಆದ್ದರಿಂದ ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತಹ ಪತಿತ ಶರೀರದಲ್ಲಿ ತಂದೆಯೂ ಬರುತ್ತಾರೆ. ಈ ವಿಶ್ವವಿದ್ಯಾಲಯವು ಅತಿ ದೊಡ್ಡದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ರಾಜರಿಗಿಂತಲೂ ರಾಜರನ್ನಾಗಿ ಮಾಡುವ ಸಲುವಾಗಿ ಸ್ವಯಂ ಪರಮಾತ್ಮನೇ ಕುಳಿತು ರಾಜಯೋಗವನ್ನು ಕಲಿಸುತ್ತಾರೆ. ಗೀತೆಯ ರಚಯಿತ ಕೃಷ್ಣನಲ್ಲ, ಗೀತಾ ಮಾತೆಯು ಭಗವದ್ಗೀತೆ ಕೃಷ್ಣನಿಗೆ ಜನ್ಮವನ್ನು ಕೊಟ್ಟಿರುವಂಥದ್ದು. ಯಾರು ದೇವತೆಗಳಾಗುತ್ತಾರೆ ಅವರಿಗೆ ಶಿವತಂದೆಯಿಂದಲೇ ಜನ್ಮ ಸಿಗುತ್ತದೆ. ಕ್ರಿಶ್ಚಿಯನ್ನರಿಗೆ ಕ್ರೈಸ್ಟ್ನ ಮುಖಾಂತರ ಬೈಬಲ್ನಿಂದ ಜನ್ಮ ಸಿಕ್ಕಿದೆ. ನಿಮ್ಮನ್ನೂ ಸಹ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಯಾರು ಮಾಡಿದರು? ಶಿವಬಾಬಾ ಬ್ರಹ್ಮನ ಮುಖಾಂತರ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ನಿಮ್ಮದು ಬೇಅದ್ದಿನ ಸನ್ಯಾಸವಾಗಿದೆ. ಆದರೆ ಮನುಷ್ಯರು ಅದ್ದಿನ ರಜೋಗುಣಿ ಸನ್ಯಾಸ ಹಾಗೂ ನಿವೃತ್ತಿ ಮಾರ್ಗದ ಸನ್ಯಾಸವಾಗಿದೆ. ಈಗ ನಿಮಗೆ ಈ ಪತಿತ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಬಂದಿದೆ. ಏಕೆಂದರೆ ಈಗ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ನೀವು ಅರಿತುಕೊಂಡಿದ್ದೀರಿ. ಆದ್ದರಿಂದ ನಾವು ಸ್ವರ್ಗ ರಚಯಿತ ತಂದೆಯನ್ನು ಏಕೆ ನೆನಪು ಮಾಡಬಾರದು? ತಂದೆಯು ಹೇಳುತ್ತಾರೆ, ಮುದ್ದು ಮಕ್ಕಳೇ, ನೀವು ಬಹಳ ಜನ್ಮಗಳ ನಂತರ ಬಂದು ನನ್ನೊಂದಿಗೆ ಸೇರಿದ್ದೀರಿ. ನೀವು 84 ಜನ್ಮಗಳನ್ನು ಪೂರ್ಣವಾಗಿ ತೆಗೆದುಕೊಂಡಿದ್ದೀರಿ. ಈಗ ನೀವು ದೇವತಾ ವರ್ಣದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಇದರಲ್ಲಿ ತುಂಬ ವ್ರತವಿದೆ. ಅಶುದ್ಧ ಪದಾರ್ಥಗಳನ್ನು ತಿನ್ನಬಾರದಾಗಿದೆ. ತಂದೆಯು ಹೇಳುತ್ತಾರೆ, ನಾನು ಈ ಸಂಗಮ ಯುಗದಲ್ಲಿಯೇ ನಿಮ್ಮ ಕೊಳಕು ವಸ್ತ್ರಗಳನ್ನು ಪಾವನವನ್ನಾಗಿ ಮಾಡಲು ಬರುತ್ತೇನೆ. ಈಗ ಮೃತ್ಯುವಂತೂ ಸಮೀಪದಲ್ಲಿಯೇ ನಿಂತಿದೆ. ಯಾದವರು, ಕೌರವರು ಮತ್ತು ಪಾಂಡವರು ಇದ್ದಾರೆಂದಾಗ ಅವಶ್ಯವಾಗಿ ಪಾಂಡವಪತಿಯೂ ಇರುವರು. ಪಾಂಡವಪತಿ ಎಂದು ತಂದೆ ಪರಮಾತ್ಮನಿಗೆ ಹೇಳುತ್ತಾರೆ. ನೀವು ಮಾರ್ಗದರ್ಶಕರಾಗಿದ್ದೀರಿ. ಅನ್ಯರಿಗೆ ಸುಖಧಾಮ ಮತ್ತು ಶಾಂತಿಧಾಮದ ಮಾರ್ಗವನ್ನು ತಿಳಿಸುತ್ತೀರಿ. ಆದ್ದರಿಂದ ನಿಮಗೆ ಪಾಂಡವ ಶಿವಶಕ್ತಿ ಸೇನೆ ಎಂದು ಹೇಳಲಾಗುತ್ತದೆ. ಯಾದವ
ಯುರೋಪ್ ವಾಸಿಗಳಂತೂ ತಮ್ಮ ಕುಲದ ನಾಶ ತಾವೇ ಮಾಡಿಕೊಳ್ಳುತ್ತಾರೆ. ಭಾರತದಲ್ಲಿ ಪಾಂಡವ ಮತ್ತು ಕೌರವರಿದ್ದಾರೆ. ಇವರಿಗೋಸ್ಕರವೇ ಅಸುರ ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತೆಂದು ಹೇಳುತ್ತಾರೆ. ಈಗ ನೀವು ದೇವತೆಗಳಾಗಿಲ್ಲ, ಆಗಬೇಕಾಗಿದೆ. ಶ್ರೀಮತದಿಂದ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಉಳಿದ ಎಲ್ಲರದ್ದು ರಾವಣನ ಆಸುರಿ ಮತವಾಗಿದೆ. ಅರ್ಧಕಲ್ಪದವರೆಗೆ ರಾವಣನ ಮತವು ನಡೆಯುತ್ತದೆ. ಈಗಂತೂ ಇಡೀ ಪ್ರಪಂಚವೇ ತಮೋ ಪ್ರಧಾನವಾಗಿದೆ. ಈಗ ಇದು ರುದ್ರಜ್ಞಾನ ಯಜ್ಞವಾಗಿದೆ. ಇಲ್ಲಿ ಸ್ವಯಂ ತಂದೆಯೇ ಕುಳಿತು ರಾಜಯೋಗವನ್ನು ಕಲಿಸುತ್ತಾರೆ. ಯಾವಾಗ ರಾಜಾಯಿಯು ಸ್ಥಾಪನೆ ಆಗುತ್ತದೆ, ಆಗ ವಿನಾಶದ ಜ್ವಾಲೆಯು ಪ್ರಜ್ವಲಿತವಾಗುತ್ತದೆ. ಈ ಜ್ಞಾನವು ಪ್ರಾಯಲೋಪವಾಗುತ್ತದೆ. ಮತ್ತೆ ಡ್ರಾಮಾ ಅನುಸಾರ ಯಾವುದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಿವೆ ಅವೇ ಮತ್ತೆ ಹೊರಬರುತ್ತವೆ. ಸನ್ಯಾಸಿಗಳ ಅನುಯಾಯಿಗಳು ತುಂಬ ಆಗುತ್ತಾರೆ. ಆದರೆ ಸನ್ಯಾಸಿಗಳೂ ಸಹ ಪಾಪ ಪರಿಹಾರ ಮಾಡಿಕೊಳ್ಳಲು ಗಂಗೆಯಲ್ಲಿ ಹೋಗುತ್ತಾರೆ. ಈಗ ಗಂಗಾ ನದಿಯು ಯಾರನ್ನೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಆ ನದಿಯು ನೀರಿನ ಸಾಗರದಿಂದ ಹೊರಟಿರುವುದಾಗಿದೆ. ವಾಸ್ತವದಲ್ಲಿ ಜ್ಞಾನ ಗಂಗೆಯರು ನೀವಾಗಿದ್ದೀರಿ. ಏಕೆಂದರೆ ಜ್ಞಾನ ಸಾಗರನಿಂದ ಹೊರಟಿರುವ ಜ್ಞಾನ ಗಂಗೆಯರಾಗಿದ್ದೀರಿ. ಬಾಕಿ ಗಂಗೆಯು ಯಾವುದೇ ಪತಿತ ಪಾವನಿ ಆಗುವುದಿಲ್ಲ. ಪತಿತ ಪಾವನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಭಕ್ತಿಯ ಫಲ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಯಾರು ಈಗ ಬಂದು ತಂದೆಯೊಂದಿಗೆ ಓದುತ್ತಾರೆ ಅವರೇ ಸ್ವರ್ಗದಲ್ಲಿ ಬರುತ್ತಾರೆ. ಉಳಿದ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೋಗುತ್ತಾರೆ. ಈಗ ಈ ಡ್ರಾಮಾದ ಚಕ್ರವನ್ನು ತಿಳಿದುಕೊಳ್ಳಬೇಕಾಗಿದೆ. ಚಕ್ರವನ್ನು ತಿಳಿಯುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಸರ್ಕಾರವು ಚಕ್ರವನ್ನು ಹೊರಡಿಸಿದೆ. ಆ ಚಕ್ರದಲ್ಲಿ 3 ಭಾಗಗಳನ್ನು ತೋರಿಸಿ ಮತ್ತೆ ಕೆಳಗೆ ಸತ್ಯಮೇವ ಜಯತೆ ಎಂದು ಬರೆದಿದ್ದಾರೆ. ಈಗ ಶಿವಬಾಬಾ ಬಂದು ನೀವೆಲ್ಲ ಪಾರ್ವತಿಯರನ್ನು ಅಮರಪುರಿಯ ಮಾಲೀಕರನ್ನಾಗಿ ಮಾಡಲು ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಇದಕ್ಕೆ ಸತ್ಯನಾರಾಯಣನ ಕತೆ ಅಥವಾ ಅಮರ ಕಥೆ ಎಂದು ಹೇಳಲಾಗಿದೆ. ಈ ಕಥೆಯನ್ನು ಒಂದೇ ಬಾರಿ ಕೇಳಿ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಉಳಿದ ಎಲ್ಲವೂ ದಂತಕಥೆಗಳಾಗಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ದೇವತಾ ವರ್ಣದಲ್ಲಿ ಹೋಗಲು ಭೋಜನದ ತುಂಬ ವ್ರತವನ್ನು ಇಡಬೇಕಾಗಿದೆ. ಯಾವುದೇ ಅಶುದ್ಧ ಪದಾರ್ಥವನ್ನು ಸೇವಿಸಬಾರದಾಗಿದೆ. ಈ ಹಳೆಯ ಪತಿತ ಪ್ರಪಂಚವೇನಿದೆ ಇದು ಈಗ ಸಮಾಪ್ತಿ ಆಗುವುದಿದೆ. ಇದರೊಂದಿಗೆ ಬೇಹದ್ದಿನ ವೈರಾಗ್ಯವನ್ನಿಟ್ಟು ಸ್ವರ್ಗದ ರಚಯಿತ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವರದಾನ: ತಮ್ಮ ಶಕ್ತಿಗಳು ಅಥವಾ ಗುಣಗಳ ಮೂಲಕ ನಿರ್ಬಲರನ್ನು ಶಕ್ತಿಶಾಲಿಗೊಳಿಸುವಂತಹ ಶ್ರೇಷ್ಠ ದಾನಿ ಅಥವಾ ಸಹಯೋಗಿ ಭವ. ಶ್ರೇಷ್ಠ ಸ್ಥಿತಿಯಿರುವ ಸುಪುತ್ರ ಮಕ್ಕಳಿಗಾಗಿ ಸರ್ವ ಶಕ್ತಿಗಳು ಹಾಗೂ ಸರ್ವ ಗುಣಗಳು ಸಮಯದನುಸಾರ ಸದಾ ಸಹಯೋಗಿ ಆಗಿರುತ್ತವೆ. ಅವರ ಸೇವೆಯ ವಿಶೇಷ ಸ್ವರೂಪವಾಗಿದೆ. ತಂದೆಯವರ ಮೂಲಕ ಪ್ರಾಪ್ತಿಯಾಗಿರುವ ಗುಣಗಳು ಹಾಗೂ ಶಕ್ತಿಗಳನ್ನು ಅಜ್ಞಾನಿ ಆತ್ಮರಿಗೆ ದಾನ ಹಾಗೂ ಬ್ರಾಹ್ಮಣ ಆತ್ಮರಿಗೆ ಸಹಯೋಗ ಕೊಡುವುದಾಗಿದೆ. ನಿರ್ಬಲರನ್ನು ಶಕ್ತಿಶಾಲಿಗೊಳಿಸುವುದೇ ಶ್ರೇಷ್ಠ ದಾನ ಅಥವಾ ಸಹಯೋಗವಾಗಿದೆ. ಹೇಗೆ ವಾಣಿಯ ಮೂಲಕ ಅಥವಾ ಮನಸ್ಸ ಮೂಲಕ
ಸೇವೆಯನ್ನು ಮಾಡುತ್ತೀರಿ, ಅದೇ ರೀತಿಯಲ್ಲಿ ತಮಗೆ ಪ್ರಾಪ್ತಿಯಾಗಿರುವ ಗುಣ ಹಾಗೂ ಶಕ್ತಿಗಳನ್ನು ಅನ್ಯ ಆತ್ಮರಿಗೆ ಕೊಡುವ ಸಹಯೋಗ ಮಾಡಿರಿ, ಪ್ರಾಪ್ತಿ ಮಾಡಿಸಿರಿ. ಸ್ಲೋಗನ್: ಯಾರು ದೃಢ ನಿಶ್ಚಯದಿಂದ ಭಾಗ್ಯವನ್ನು ನಿಶ್ಚಿತಗೊಳಿಸುತ್ತಾರೆಯೋ ಅವರೇ ಸದಾ ನಿಶ್ಚಿಂತವಾಗಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.